ಮೊಳಕಾಲ್ಮೂರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಷಷ್ಠಿ ಪೂಜಾ ಮಹೋತ್ಸವ ಹಾಗೂ ಸ್ವಕುಲ ಶ್ರೀ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವು ಪಟ್ಟಣದ ಶಿವ ಸದನದ ಕೆಳಗಿನ ಈಶ್ವರ ದೇವಸ್ಥಾನದಲ್ಲಿ ಸ್ವಕುಳಸಾಳಿ ಸಮಾಜ ಹಾಗೂ ಶ್ರೀ ದುರ್ಗಾದೇವಿ ಮಹಿಳಾ ಮಂಡಳಿ ಸ್ವಕಳಸಾಳಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಬೆಳಿಗ್ಗೆ 7 ಗಂಟೆಯಿಂದ ಮಾತೆಯರಿಂದ ಗಂಗಾ ಪೂಜೆ, ಗೋಪೂಜೆ, ಗಣಪತಿ ಪೂಜೆ, ಯಾಗಶಾಲಾ ಪ್ರವೇಶ, ಶುದ್ಧಿ ಪುಣ್ಯಾಹ ವಾಚನ, ಮಾತೃಶಾ ಪೂಜೆ, ಪಂಚಗವ್ಯ ಪ್ರಾಶನ, ರಕ್ಷಾಬಂಧನ, ಆದಿತ್ಯಾದಿ ನವಗ್ರಹ ಆರಾಧನೆ, ಅಷ್ಟದಿಕ್ಷಾಲಕ ಆರಾಧನಾ, ಉಮಾಮಹೇಶ್ವರಿ ಪೂಜಾ, ಸರ್ಪಯಂತ್ರ ಪೂಜಾ, ರುದ್ರಾಭಿಷೇಕ, ಗಣಪತಿ ಹೋಮ, ನವಗ್ರಹ ಹೋಮ, ವಾಸ್ತು ಹೋಮ, ರುದ್ರ ಹೋಮ, ಸಪ್ತ ಸೂಕ್ತ ಹೋಮ, ಪೂರ್ಣಾಹುತಿ, ಮಂತ್ರಪುಷ್ಪ ಚತುರವೇದ ಸ್ವತ್ತಿ, ವೇದ ಆಶೀರ್ವಚನ, ಬೆಳಗ್ಗೆ 11 ಗಂಟೆಗೆ ಪೂರ್ಣಾಹುತಿ, ದೇವರ ಪಲ್ಲಕ್ಕಿ ಉತ್ಸವ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ನಂತರ ಶಾಸಕರಾದ ಗೋಪಾಲಕೃಷ್ಣರವರು ಸ್ವಕುಲ ಶ್ರೀರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮೊಳಕಾಲ್ಮೂರು ಹಿನ್ನೆಲೆಯನ್ನು ನೋಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿಜವಾಗ್ಲೂ ಅವ್ರು ಮಾಡಿದ್ದಾರೆ. ಅಷ್ಟು ಸುಲಭವಾಗಿ ಸ್ವಕಳಸಾಳಿ ಜಮಾನದಲ್ಲಿರ್ತಕ್ಕಂಥ ಈ ಒಂದು ಲೀಡರ್ಸು ಯಾರು ಕೂಡ ಅಷ್ಟು ಸುಲಭವಾಗಿ ಸೆಲೆಕ್ಟ್ ಮಾಡಲ್ಲ. ಭಾಳ ಯೋಚನೆ ಮಾಡಿ ಯಾರನ್ನು ಕರೆಸಬೇಕು, ಯಾರನ್ನು ಬಿಡಬೇಕು, ಯಾವ ವ್ಯಕ್ತಿ ಆದರೆ ಸೂಕ್ತ, ವೇದಿಕೆ ಮೇಲೆ ಸನ್ಮಾನಗೊಳ್ತಕ್ಕಂಥ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿನೇ ನಾವು ಆರಿಸ್ಬೇಕು ಅನ್ನೋದರಲ್ಲಿ ಭಾರಿ ಪರಿಣಿತರು. ಅಂಥವ್ರನ್ನೇ ಆರಿಸಿದ್ರಿ ಖಂಡಿತವಾಗ್ಲೂ ಕೂಡ ನಿಮ್ಗೆ ಒಳ್ಳೇದಾಗಲಿ, ಅವರು ಕೂಡ ಯಾವತ್ತೂ ಒಳ್ಳೇದಾಗಲಿ ಅಂತೇಳಿ ನಾನು ಬಯಸ್ತೀನಿ. ನಾನು ಜೊತೆಯಲ್ಲಿ ಕೊನೆಯದಾಗಿ 2 ಮಾತುಗಳನ್ನು ಒಂದು ಮಾತು ಮೇಲೆ ಮಾತಾಡಿ ಮುಗಿಸ್ತೀನಿ. ಸ್ವಕಳಸಾಳಿ ಜನಾರ್ದವರು ನಾನು ನೋಡಿದ್ದೀನಿ, ಮನೆಗಳಲ್ಲಿ ಅವ್ರ ಮನೆಗಳಲ್ಲಿ ವಾಸ ಮಾಡಿದ್ದೀನಿ, ಅವ್ರ ಮನೆಗಳಲ್ಲಿ ನಾನು ಎಷ್ಟೋ ಸಾರಿ ನಿದ್ದೆನೂ ಮಾಡಿದ್ದೀನಿ. ನೈಟ್ ಟೈಮ್ ಬಂದು ಬರೀ ಅವರು ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ದುಡಿತಕ್ಕಂಥ ಜನ ಇವರು. ಕಷ್ಟಪಟ್ಟರೆ ಒಂದು ಆಳಿ 2 ಆಳಿ ಬಂದರೆ ಅವರು ಜೀವನ ಮಾಡ್ತಕ್ಕಂಥವ್ರು. ಹೀಗಾಗಿ ಅವರು ಆರ್ಥಿಕವಾಗಿ ಭಾಳ ಹಿಂದುಳಿದಿರ್ತಕ್ಕಂಥ ಜನ. ಇದು ರೇಷ್ಮೆ ನಾಡು ಅಂತ ಹೇಳ್ತೀವಿ, ಮಾರ್ಕೆಟಿಂಗ್ ನಾಡು ಅಂತ ಹೇಳ್ತೀವಿ. ಭಾಳ ಜನ ನೇಯ್ಗೆ ಮಾಡಿ ಸೀರೆಗಳೆಲ್ಲ ಮೊಳಕಾಲ್ಮೂರು ಎಲ್ಲಿಗೂ ಫೇಮಸ್ ಆಗಿರ್ತಕ್ಕಂಥದ್ದು ರೇಷ್ಮೆ ಸಾರಿಗಳಲ್ಲಿ. ಇವತ್ತು ಬೇರೆ ರೀತಿಯಲ್ಲೇ ಅದು ಮಾರ್ಕೆಟ್ ಆಗ್ತಾಯಿದೆ. ಆ ಜನಾಂಗ ಕಷ್ಟಪಡ್ತಕ್ಕಂಥ ರೀತಿ ನಿಂತು ನೋಡಿದರೆ ಸರ್ಕಾರಗಳೆಲ್ಲಿ ಇರಬಾರ್ದು. ಸರ್ಕಾರ ನಿಮ್ಮ ಮಧ್ಯದಲ್ಲಿರಬೇಕು. ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮ್ಮ ಹತ್ರ ಬಂದು ನೀವು ಸಹಕಾರ ಕೊಟ್ಟರೆ ಮಾತ್ರ ಸಾರ್ಥಕವಾಗಿರ್ತಕ್ಕಂಥ ಕೆಲಸ ಅಂತೇಳಿ ನಾನು ಒಪ್ಕೊಳ್ತೀನಿ. ಹೀಗಾಗಿ ನಾನು ಹೇಳಿದ್ರು, ಎಷ್ಟೇ ಕಷ್ಟ ಇದ್ದರೆ ನಿಮಗೆ ಮಕ್ಕಳಿಗೆ ಮಾತ್ರ ಓದಿಸ್ತಾನೆ ಬಿಡಬೇಡ. ಹೆಂಗೋ ನೇಯ್ಗೆ ಕಾರ್ಯಕ್ರಮಗಳಂತೂ ಈಗ ಪವರ್ಲೂಮ್ಸು ಇಲ್ಲ, ಹ್ಯಾಂಡ್ಲೂಮ್ಸು ಇಲ್ಲ, ಎಲ್ಲ ಕ್ಲೋಸ್ ಆಗಿದೆ. ಈ ಪರಿಸ್ಥಿತಿಗಳಲ್ಲಿ ನಿಮ್ಮ ಜನಜೀವನ ಎಷ್ಟು ಮಟ್ಟಿಗಿದೆಯೋ ಅಂತ ನಮಗಂತೂ ಅರ್ಥವಾಗೋದಿಲ್ಲ. ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತಲೂ ಅರ್ಥವಾಗೋದಿಲ್ಲ. ಹೀಗಾಗಿ ಜನಕ್ಕೋಸ್ಕರ ಏನಾದರೂ ಒಂದು ನಾವು ಕಾರ್ಯಕ್ರಮ ಮಾಡಲೇಬೇಕು ಅಂತೇಳಿ ಒಂದು ತೀರ್ಮಾನ ನಾನು ಮಾಡ್ಕೊಂಡಿದ್ದೀನಿ. ಬರೀ ಸ್ವಕಳಸಾಳಿ ಜಮಾನಕ್ಕಲ್ಲ, ನೇಕಾರರ ಸಮುದಾಯಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತಕ್ಕಂಥ ಒಂದು ಯೋಜನೆ ಕೂಡ ಹಾಕ್ಕೊಂಡಿದ್ದೀವಿ. ಆ ಯೋಜನೆ ಆದಮೇಲೆ ಮುಂದಿನ ದಿನಗಳಲ್ಲಿ ನಾನು ಅದನ್ನು ನಿಮಗೆಲ್ಲ ವಿವರಣೆ ಕೊಡ್ತೀನಿ. ಇವತ್ತು ನಮ್ಮ ಹೋದ ಬಂದಾಗ ಕೂಡ ಇಲ್ಲಿ ನಾನು ನಿಮಗೆ 10 ಲಕ್ಷ ರೂಪಾಯಿ ಕೊಡ್ತೀನಪ್ಪ, ನೀವು ಎಲ್ಲ ಏನೋ ಯಾವುದೇ ಉಪಯೋಗ ಮಾಡಿ ಅಂತ. ಆ ಥರ ಅವರು ಮನಸ್ಸುಗಳಿರ್ತಕ್ಕಂಥವ್ರು. ನಮ್ಮ ಸಮಾಜ ಬಗ್ಗೆ ತುಂಬ ಪ್ರೀತಿ ವಾತ್ಸಲ್ಯ ಎಲ್ಲ ಇದೆ. ಯಾವ ಕಾರ್ಯಕ್ರಮವೂ ನಾನು ಈಗ 15 ವರ್ಷ ಇದ್ದು ನೋಡಿ, ಕರ್ನಾಟಕ ರಾಜ್ಯದ ಸ್ವಕಳಸಾಳಿ ಸಮಾಜ ಅಧ್ಯಕ್ಷರಾಗಿ 15 ವರ್ಷ ಇದ್ದು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಅವರು ಬಂದು ನಮ್ಮನ್ನು ಶುಭ ಹಾರೈಸಿದ್ದಾರೆ. ನಮ್ಮನ್ನು ಎಲ್ಲರನ್ನು ಮಾತಾಡ್ತಾರೆ, ಹಿರಿಯರನ್ನ ಹತ್ತಿರದಿಂದ ಗುರುತಿಸ್ತಾರೆ, ಎಲ್ಲ ಕಷ್ಟ ಸುಖಗಳು ಕೇಳ್ತಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸ್ವಕಳಸಾಳಿ ಸಮಾಜನ ಅಭಿವೃದ್ಧಿ ಮಾಡಲಿಕ್ಕೆ ಅನೇಕ ಸಹಕಾರ ಸಹಾಯ ಎಲ್ಲ ಮಾಡಿದ್ದಾರೆ ಅಂತ ಶಾಸಕರಿಗೆ ನಾವೆಲ್ಲರ ಪರವಾಗಿ ಇನ್ನೊಂದು ಸಲ